ನಮಸ್ಕಾರ ರೀ ಎಲ್ಲರಿಗೆ. ಇವತ್ತು ಹಸಿಮೆಣ್ಸಿಕಾಯಿ ಚಟ್ನಿ ಮಾಡಾಕತ್ತೀನಿ ನೋಡ್ರಿ. ಹಸಿಮೆಣ್ಸಿಕಾಯಿ ಚಟ್ನಿ ಉತ್ತರ ಕರ್ನಾಟಕ ಸೈಡ್ ಫುಲ್ ಫೇಮಸ್ ನೋಡ್ರಿ. ಈಗ ಹಸಿಮೆಣ್ಸಿಕಾಯಿ ಹುರಿದಿನಿ ನೋಡ್ರಿ, ಹುರಿದಿಟ್ಟಿನಿ ತಣ್ಣಗಾಗ್ಯಾವು. ಈಸದ್ ನೋಡ್ರಿ ಹಸಿಮೆಣ್ಸಿಕಾಯಿನ ಸಣ್ಣಗಂಗ ಅದ್ರದ್ದು ಕುಟಾಣಿ ಒಳಗೆ ಹಾಕಿ ಸಣ್ಣಗೆ ಕುಟ್ತೀನಿ ರೀ. ಕುಟ್ಬಿಟ್ಟು ಆಮೇಲೆ ಜೀರಿಗೆ ಕೊತ್ತಂಬರಿ ಆಮೇಲಿಂದ ಅದಕ್ಕೆ ಬೆಳ್ಳುಳ್ಳಿ ಸುಲಿದಿಟ್ಟಿನಿ ರೀ. ಸ್ವಲ್ಪ ಹಸಿಮೆಣ್ಸಿಕಾಯಿ ಖಾರ ಇರೋದ್ರಲ್ಲಿಂದ ಶೇಂಗಾ ಹಾಕ್ತೇನೆ ರೀ. ಶೇಂಗಾ ಹಾಕಿದ್ನಂದ್ರೆ ಸ್ವಲ್ಪ ಖಾರ ಕಮ್ಮಿ ಆಕ್ಕವ್ರಿ ಫ್ರೆಂಡ್ಸ್. ಅದಕ್ಕಾಗಿ ಸ್ವಲ್ಪ ಶೇಂಗಾ ತೊಗೊಂಡಿನಿ ರೀ. ಮತ್ತು ಆಮೇಲಿಂದ ಬೆಳ್ಳುಳ್ಳಿ ಒಂದು ಗಡ್ಡೆ ಸುಲಿದು ಇಟ್ಟೀನಿ ರೀ. ಆಮೇಲೆ ಲಾಸ್ಟಿಗೆ ಅದಕ್ಕೆ 1 ಕಪ್ನಷ್ಟು ಉಳ್ಳಾಗಡ್ಡಿನೂ ಹೋಳಿ ಇಟ್ಟೀನಿ ರೀ ಸೈಡಿಗೆ. ಅದನ್ನು ಕೂಡ ಲಾಸ್ಟಿಗೆ ಹಾಕ್ತೀನಿ ರೀ. ಇದು ಚಪಾತಿಗೆ ಮಸ್ತ್ ಇರ್ತದೆ ನೋಡ್ರಿ. ಇದೇನು 5 ನಿಮಿಷದೊಳಗೆ ಹಸಿಮೆಣ್ಸಿಕಾಯಿ ಹುರಿದೈತಿ. ಬಡ ಬಡ ಅದನ್ನು ಕಲ್ಲುಪ್ಪು ಹಾಕಿ ಜಜ್ಬಿಟ್ಟೆ ಅಂದ್ರೆ ಜಲ್ದಿ ಸಣ್ಣ ಹಾಕದ್ರಿ. ಅದ್ರ ಜೊತೆ ಸ್ವಲ್ಪ ಖಾರ ಇತ್ತಪ್ಪ ಅಂತಂದ್ರೆ ಶೇಂಗಾ ಹಾಕೊಳ್ಳ್ದ್ರಿ. ಖಾರ ಇಲ್ಲ ಅನ್ನಿಸ್ತಂದ್ರೆ ಶೇಂಗಾ ಹಾಕೋದೇನಿರಲ್ಲ. ಒಂದು ಟಮಾಟಿ ಹುರಿದು ಹಾಕಿಬಿಟ್ರೆ ತೀರಾ ಇನ್ನೂ ಟೇಸ್ಟ್ ಹಾಕದ್ರಿ ಫ್ರೆಂಡ್ಸ. ಇದು ನೋಡ್ರಿ ಇವು ಖಾರ ಅದಾವು. ಅದಕ್ಕಾಗಿ ನಾನು ಸ್ವಲ್ಪ ಇದಕ್ಕೆ ಶೇಂಗಾ ಹಾಕಿ ಕುಟ್ಟಾಕತ್ತೀನಿ ರೀ ಸಣ್ಣಗೆ. ಮಿಕ್ಸರ್ ಒಳಗೆ ರುಬ್ಬೋದಾಗಿತ್ತು ರೀ. ಇದನ್ನು ಮಿಕ್ಸರ್ ಒಳಗೆ ರುಬ್ಬಿದೆ ಅಂದ್ರೆ ಫುಲ್ ಸಣ್ಣ ಆಗಿಬಿಡ್ತತಿ. ಅಷ್ಟೇನು ಟೇಸ್ಟ್ ಬರಲ್ಲ, ನೀರು ಬಿಡ್ತದ. ಹಾಗಾಗಿ ನಾನು ಜಾಸ್ತಿ ಕುಟಾಣಿ ಒಳಗೆ ಹಾಕಿ ಕುಟ್ತೀನಿ ರೀ ನಾನು. ಅದಕ್ಕಾಗಿ 10 ನಿಮಿಷದಲ್ಲಿ ಇದಕ್ಕೆ ಚಪಾತಿಗೆ ಇದನ್ನು ಚಟ್ನಿ ರೆಡಿ ಮಾಡ್ಕೊಬೋದು ರೀ. ಭಾರಿ ಚಂದ ಇರ್ತದೆ ರೀ ತಿನ್ನಾಕ. ಇದ್ರ ಜೊತೆ ಸ್ವಲ್ಪ ಮೊಸರು ರೀ ಇಲ್ಲಪ್ಪ ಅಂತಂದ್ರೆ ತುಪ್ಪ ರೀ ಇತ್ತಪ್ಪ ಅಂತಂದ್ರೆ ಇನ್ನೂ ಟೇಸ್ಟಿ ಆಗಿಬಿಡ್ತದೆ ನೋಡ್ರಿ ಫ್ರೆಂಡ್ಸ. ಈಗ ಆಯ್ತು ನೋಡ್ರಿ, ಇಷ್ಟು ಕುಟ್ಟಿಟ್ಟೆ ಅಂದ್ರೆ 2-3 ದಿನಕ್ಕೆ ಹಾಕದ್ರಿ. ರೊಟ್ಟಿ ಜೊತೆ ಚಪಾತಿ ಜೊತೆ ಮೊಸರು ಹಾಕ್ಕೊಂಡು ಅಲ್ಲೇ ಇಲ್ಲಪ್ಪ ಅಂತಂದ್ರೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿನ್ಬೋದು ರೀ. ಪಲ್ಯ ಇಲ್ಲ ಅಂದ್ರೂ ನಡೀತದೆ ರೀ. ಯಾಕಂದ್ರೆ ಇದು ಜಾಸ್ತಿ ಏನು ಖಾರ ಇರೋಂಗಿಲ್ಲ, ಶೇಂಗಾ ಹಾಕಿರ್ತೀವಿ. ಹಾಗಾಗಿ ಉಳ್ಳಾಗಡ್ಡಿನೂ ನಾನು ಮಿಕ್ಸ್ ಮಾಡ್ಕೊಂಡೀನಿ ರೀ ಫ್ರೆಂಡ್ಸ. ಉಳ್ಳಾಗಡ್ಡಿನೂ ಹಾಕೊಂಡು ಒಂದು ಸ್ವಲ್ಪ ಕುಟ್ಟಿ ಬಿಟ್ಟೆ ರೀ ಅದನ್ನು. ಈಗ ರೆಡಿ ಆಯ್ತು ನೋಡ್ರಿ ಹಸಿಮೆಣ್ಸಿಕಾಯಿ ಚಟ್ನಿ. ಸೂಪರಾಗಿರುವಂಥ ಚಟ್ನಿ ರೀ ಇದು. ಈ ಸೈಡೆಲ್ಲ ಫೇಮಸ್ ರೀ ಇದು ಹಸಿಮೆಣ್ಸಿಕಾಯಿ ಚಟ್ನಿ, ಕೆಂಪು ಚಟ್ನಿ ಅಂತಂದ್ರೆ ಫುಲ್ ಇದು ಎಲ್ಲರ ಮನೆ ಒಳಗೂ ಒಂದು ದಿವ್ಸ ಬಿಟ್ಟರು ಒಂದು ದಿವಸ ಇದು ಇದ್ದೇ ಇರ್ತೈತೆ ರೀ. ಭಾರಿ ಮಸ್ತ್ ಆಗ್ತದೆ ರೀ. ಇದ್ರ ಟೇಸ್ಟೇ ಒಂಥರ ಮಜಾ ಇರ್ತದೆ ರೀ. ಈಗ ನೋಡ್ರಿ ರೆಡಿ ಆಗೈತಿ. ನೋಡೋಕ್ಕೂ ಕೂಡ ಅಷ್ಟೇ ಚಂದ ಕಾಣಕತ್ತದ. ಈಗ ಶೇಂಗಾ ಸಾರು ಮಾಡ್ಬೇಕಂತಂದು 1-2 ಟಮಾಟಿ ಹೋಳ್ಬಿಟ್ಟು ಹುರಿಲಾಕತ್ತೀನಿ ನೋಡ್ರಿ. ಇಲ್ಲಿ ಹುರಿದು ಹಾಕ್ದೆ ಅಂದ್ರೆ ಹಸಿ ವಾಸನೆ ಹೊಕ್ಕೈತಂದು ಈಗ ಹೋಳ್ಬಿಟ್ಟು ಹುರಿಲಾಕತ್ತೀನಿ ರೀ. ಈಗ ನೋಡ್ರಿ ಶೇಂಗಾ ಹಾಕೋತೀನಿ ಮಿಕ್ಸರ್ಗೆ. ಸ್ವಲ್ಪ ಅದನ್ನು ಪೌಡ್ರ್ ಮಾಡ್ಕೊಂಬರ್ತೀನಿ ರೀ. ಅದಕ್ಕೆ ಹುರಿದಿರೋಂಥ ಟಮಾಟಿನೂ ಹಾಕ್ತೀನಿ ರೀ. 2 ಸೇರಿಸಿ ರುಬ್ಕೊಂಬರ್ತೀನಿ ರೀ. ಈಗ ರುಬ್ಕೊಂಬಂದು ಸಾರು ಮಾಡೋದು ಹೆಂಗಂತ ನಿಮ್ಗೆ ತೋರಿಸ್ತೀನಿ ನೋಡ್ರಿ. ಬರೀ ಶೇಂಗಾ ಸಾರು, ಇದ್ರಾಗ ಜಾಸ್ತಿ ಏನೂ ಹಾಕಿಲ್ಲ ರೀ. ನಾನು ಫುಲ್ ತೋರಿಸೀನಿ ರೀ ಅದು ಸಾರು ಹೆಂಗೆ ಮಾಡೋದಂತ. ಮಸಾಲೆ ಏನೂ ಹಾಕಂಗಿಲ್ಲ ರೀ ಇದಕ್ಕೆ ಜಾಸ್ತಿ. ಏನಪ್ಪ ಇಷ್ಟೇ ಮಸಾಲೆ ಹಾಕಲಿಲ್ಲ ಅಂದರೂ ಇದೇನು ಚಲೋ ಹಾಕೋದೇನು ಬರೀ ಒಗ್ಗರಣೆ ಹಾಕ್ತಾರಲ್ಲ, ಇದು ಏನೂ ಇರೋದೇ ಇಲ್ಲಲ್ಲ ಇದ್ರಾಗ ಅನ್ನಿಸ್ತಿರ್ಬೇಕು ರೀ. ಯಾಕಂದ್ರೆ ನಾವು ಮಸಾಲೆ ಖಾರದಾಗೆ ಎಲ್ಲ ಇರೋದ್ರಲ್ಲಿಂದ ನಾವು ಮ್ಯಾಗೇನು ಮಸಾಲೆ ಹಾಕೋದು ಬೇಕಾಗಿಲ್ಲ ರೀ. ಈಗ ನೋಡ್ರಿ ಒಂದು ಗ್ಯಾಸ್ ಮ್ಯಾಗ ಬೋಗಣಿ ಇಟ್ಟೀನಿ. ಅದಕ್ಕೆ ಒಂದು 2 ಸ್ಪೂನ್ದಷ್ಟು ಎಣ್ಣೆ ಹಾಕ್ತೀನಿ ನೋಡ್ರಿ ಫ್ರೆಂಡ್ಸ್. ಅದಕ್ಕೆ ಸಾಸ್ಮೆ ಹಾಕ್ತೇನೆ ರೀ. ಸಾಸ್ಮೆ ಹಾಕಿ ಕರಿಬೇವು ಮತ್ತು ಬೆಳ್ಳುಳ್ಳಿ 2 ಸಾಕು. ಒಗ್ಗರಣೆ ಹಾಕಿಬಿಟ್ರೆ ನೋಡ್ರಿ ನಮ್ಮ ಶೇಂಗಾ ಸಾರು ಈಗ ರೆಡಿ ಹಾಕೋದು ನೋಡ್ರಿ ಫ್ರೆಂಡ್ಸ. ಈಗ ಬೆಳ್ಳುಳ್ಳಿ ಮತ್ತು ಆಮೇಲಿಂದ ಸ್ವಲ್ಪ ಜೀರಿಗೆ 2 ಸೇರಿಸಿ ಇಟ್ಟೀನಿ ರೀ. ಅವೆರಡನ್ನೂ ಹಾಕಿಬಿಡ್ತೀನಿ ರೀ. ನಾನು ಅಡುಗೆಗೆ ಕೈನೇ ಜಾಸ್ತಿ ಯೂಸ್ ಮಾಡ್ತೀನಿ ರೀ. ಎಲ್ಲರೂ ಮಾಡೋದು ಕೈಲಿಂದನೇ ರೀ. ಆದ್ರೆ ನನಗೆ ಪದೇ ಸ್ಪೂನ್ ತೊಗೊಂಡು ಮಾಡೋಕ್ಕಾಗಲ್ಲ ರೀ. ಭಾಳ ಲೇಟ್ ಆಕ್ಕದ. ಯಾಕಂದ್ರೆ ಹುಡುಗರೆಲ್ಲ ಸ್ಕೂಲ್ಗೆ ಹೋಗೋದಿರ್ತತಿ. ಶೇಂಗಾ ರುಬ್ಬಿಟ್ಟಿದ್ನಲ್ಲ ರೀ, ಅದ್ರಾಗ ಸ್ವಲ್ಪ ನೀರು ಹಾಕ್ಕೊಂಡೀನಿ ರೀ. ಸ್ವಲ್ಪ ಅರಿಶಿಣ ಪುಡಿ ಹಾಕ್ತೀನಿ ನೋಡ್ರಿ ಫ್ರೆಂಡ್ಸ. ಈಗ ಮಸಾಲೆ ಖಾರ ಹಾಕ್ತೀನಿ ರೀ. ಇದು ವರ್ಷಕ್ಕೆ ಒಂದೇ ಸರಿ ಮಾಡಿ ಸ್ಟಾಕ್ ಇಟ್ಕೊಂಡ್ಬಿಟ್ಟಿರ್ತೀವಿ ರೀ ನಾವು. ಮಳೆಗಾಲದಾಗೆಲ್ಲ ಇದನ್ನು ಮಾಡೋಕ್ಕಾಗಂಗಿಲ್ಲ ರೀ. ಯಾಕಪ್ಪ ಅಂತಂದ್ರೆ ಮೆಣಸಿನ್ಕಾಯಿ ಹಸಿ ಇರ್ತಾವಲ್ಲ, ಈ ಹವಾಕ್ಕೆಲ್ಲ ಮೆತ್ತಗಾಗಿರ್ತಾವೆ, ಸಣ್ಣ ಆಗಂಗಿಲ್ಲ ಖಾರ ಮಾಡೋಕೆ ಹೋದ್ರೆ ಅಂದು. ಬ್ಯಾಸ್ಗೆ ಒಳಗೆ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀವಿ ರೀ ನಾವು. ಈ ಖಾರ ವರ್ಷತನ ಬರ್ತದೆ ರೀ ಇದು. ಈ ನೋಡ್ರಿ ಸಾಂಬಾರು ನೋಡ್ರಿ ಕಲರ್ ಹೆಂಗೆ ಬಂದೈತಿ, ಎಷ್ಟು ಮಸ್ತ್ ಬಂದೈತಿ. ನಾ ಏನೇನು ಹಾಕಿಲ್ಲ ಫ್ರೆಂಡ್ಸ. ಅಷ್ಟೇ ಬೆಳ್ಳುಳ್ಳಿ ಕರಿಬೇವು ಅಷ್ಟು ಹಾಕಿ ಖಾರ ಉಪ್ಪು ಅದನ್ನೆಷ್ಟು ರುಬ್ಬಿನಿ ರೀ. ಟಮಾಟಿ ಹಾಕಿ ಬೇಕಂದ್ರೆ ನಾವು ಹುಂಚಿಕಾಯಿನೂ ಹಾಕೋಬೋದು ರೀ ನಾವು. ನಾನು 2 ಟಮಾಟಿ ಹಾಕಿನಲ್ಲ ರೀ, ಅದಕ್ಕಾಗಿ ನಾನು ಹುಂಚಿ ಹಣ್ಣು ಹಾಕಿಲ್ಲ. 1 ಟಮಾಟಿ ಹಾಕಿದ್ನಿ ಅಂದ್ರೆ ಹುಂಚಿ ಹಣ್ಣು ಹಾಕ್ತಿದ್ದೆ ರೀ ನಾನು. ಈಗ ನೋಡ್ರಿ ಎಷ್ಟು ಮಸ್ತಾಗಿ ಬಂದದ. ಚಪಾತಿಗೆ ಮಾತ್ರ ಸೂಪರಾಗಿರ್ತದೆ ರೀ. ಭಾರಿ ಕಾಂಬಿನೇಷನ್ ಇರ್ತದೆ ಇದು ಸಾಂಬಾರು ಚಪಾತಿಗೆ. ಮತ್ತು ಆಮೇಲಿಂದ ಜೋಳದ ರೊಟ್ಟಿಗೂ ಕೂಡ ಇದು ಮಸ್ತ್ ಇರ್ತದೆ ರೀ. ಈಗ ನೋಡ್ರಿ ಚಪಾತಿ ಮಾಡ್ತೀನಿ ನೋಡ್ರಿ ಫ್ರೆಂಡ್ಸ್. ಈ ಸದ್ದ ಮೊದಲೇ ಹಿಟ್ಟು ನಾದಿ ಇಟ್ಕೊಂಡ್ಬಿಟ್ಟಿದ್ದೆ ರೀ ನಾನು. ಇವೆರಡು ಮಾಡೋ ತನಕ ಹಿಟ್ಟು ಚೆಂದಾಗೆ ನೆನೆದದ ರೀ.
ಹಾಗಾಗಿ ಚಪಾತಿ ತೀಡಿ ಹಾಕ್ತೀನಿ ನೋಡಿರಿ. ಇಷ್ಟು ಮಾಡಿಬಿಟ್ರೆ ಬೆಳಗಿನ ಊಟಕ್ಕೆ ನೋಡಿರಿ ಹೆಂಗಿರ್ತದಂದ್ರೆ ಆಯ್ತು ರೀ. ಒಂದು ಸರಿ ಮುಂಜಾನೆ ಉಂಡ್ಬಿಟ್ಟೆ ಅಂದ್ರೆ ಮಧ್ಯಾಹ್ನಕ್ಕೆ ಮತ್ತೆ ಹೊಳ್ಳಿ ರಿಪೀಟ್ ಏನೂ ಮಾಡೋದು ಬೇಕಾಗೇ ಇಲ್ಲ ನೋಡಿರಿ. ನಾಷ್ಟ ಮಾಡಿದ್ರೆ ಚಂತನ ಹೊಳ್ಳಿ ಮಾಡ್ಬೇಕಾಕೈತಿ. ಅದೇ ಚಂತನ ಬಾಂಡೆ ತಿಕ್ಕು ಅದೇ ಇದನ್ನು ಮಾಡುವಾಕದ. ಈ ಮುಂಜಾನೆನೇ ನಾವು ಊಟಕ್ಕೆ ಡೈರೆಕ್ಟಾಗಿ ಈ ಥರ ಏನಾರೇ ಮಾಡ್ಕೊಂಬಿಟ್ಟೇವು ಅಂದ್ರೆ ನಮಗೆ ಹೊಳ್ಳಿ ಮಾಡೋದು ಹತ್ತಲ್ಲ, ಎರಡೆರಡು ಕೆಲಸ ಹತ್ತಲ್ಲ, ಬೇರೆ ಕೆಲಸ ಮತ್ತು ಏನಾರೇ ಮಾಡ್ಕೋಬೋದು ರೀ. ಈ ನೋಡಿರಿ ಚಪಾತಿ ಮಸ್ತ್ನಾಗೆ ಬಂದವೆ ನೋಡಿರಿ ಫ್ರೆಂಡ್ಸ. ಹೊಟ್ಟೆ ಉಬ್ಬಾಕತ್ತಾವ್ರಿ. ನಾನು 2 ಪದರಿನ ಚಪಾತಿ ಮಾಡ್ತೀನಿ ರೀ ನಾನು. ಇದು ಬೇಕಾದ್ರೆ ನಾವು 2 ಮಾಡ್ಕೋಬೋದು ಇದ್ರಾಗ. ನಾನು ಮಾಡಂಗಿಲ್ಲ ರೀ. ಸುಮ್ಮನೆ ಅವು ಸಪ್ರೇಟ್ ಮಾಡಿಟ್ರೆ ಹುಡುಗರು ಹಂಗೆ ತೆಗೆದು ಒಗೆದು ಬಿಡ್ತಾರೆ, ತಿನ್ನಂಗಿಲ್ಲ. ಸರಿಯಾಗಿ 2 ಕೊಟ್ಟೆವು ಅಂದ್ರೆ ಅವ್ರಿಗೆ ಹೊಟ್ಟೆ ತುಂಬ್ತದೆ. ಅವ್ರು ಏನು ಮಾಡ್ತಾರೆ ರೀ, 2 ತೆಗ್ದಿರ್ತೀವಲ್ಲ ಅದನ್ನೇನು ಮಾಡ್ತಾರೆ, ಒಂದು ಪದರ ತಿಂದಿರ್ತಾರೆ, ಒಂದು ಪದರ ಒಂದು ತಿಂದಿನಲ್ಲಮ್ಮ ಅನ್ಕೊತ ತಿಂದಿರ್ತಾರೆ ರೀ ಅವರು. ಪೂರ ಇದನ್ನೊಂದು ಕೊಟ್ಬಿಟ್ಟೆ ಅಂದ್ರೆ ಹೊಟ್ಟೆ ತುಂಬ್ತದೆ ರೀ. ಇದು ನೋಡಿರಿ ನಮ್ಮ ಸೈಡ್ ಇದು ತಟ್ಟಿ ರೊಟ್ಟಿ ಹಾಕೋಕ್ಕಾಯ್ತು, ಆಮೇಲಿಂದ ಚಪಾತಿ ಹಾಕೋಕ್ಕಾಯ್ತು. ನಾವು ಇದ್ರಾಗೆ ಹಾಕಿಡ್ತೀವಿ ರೀ ನಾವು. ಮ್ಯಾಲಿದ್ರೆ ಒಂದು ಏನರೇ ಮುಚ್ಚಿ ಬಿಟ್ಬಿಟ್ಟಿರ್ತೀವಿ ರೀ ಫ್ರೆಂಡ್ಸ. ಚಪಾತಿ ಮತ್ತು ಶೇಂಗಾ ಸಾರು ಚಟ್ನಿ ಇದನ್ನು ಇಷ್ಟ ಆಯ್ತಪ್ಪ ಅಂತಂದ್ರೆ ನಮ್ಮ ಅಡ್ಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಫ್ರೆಂಡ್ಸ. ಎಲ್ಲರೂ ವಿಡಿಯೋ ಇಷ್ಟ ಆಯ್ತಂದ್ರೆ ಒಂದು ಲೈಕ್ ಕೊಡಿರಿ. ಆಮೇಲೆ ಚಪಾತಿ ನೋಡಿರಿ ಹೆಂಗೆ ಹೊಟ್ಟೆ ಉಬ್ಬಾಕತ್ತಾವ ಬುರು ಬುರು ಅಂತಂದ್ಬಿಟ್ಟು ಪುರಿ ಉಬ್ಬ್ದಂಗೆ ಹಾಲಾಕತ್ತಾವ್ರಿ. ಮಸ್ತ್ನಾಗೆ ಬಂದಾವೆ ನೋಡಿರಿ ಚಪಾತಿ. ಇವತ್ತು ಬೆಳಿಗ್ಗೆನೆ ನಮ್ಮ ಮನೆಯಲ್ಲಿ ಡೈರೆಕ್ಟಾಗಿ ನಾನು ಊಟಕ್ಕೆ ಮಾಡ್ಕೊಂಬಿಟ್ಟೆ ರೀ. ನಾಷ್ಟ ಎಲ್ಲಿ ಮಾಡ್ಕೊತ ಕುಂದ್ರತ್ತ. ನಮಸ್ಕಾರ ರೀ ಎಲ್ಲರಿಗೆ.